ಬಸವನ ಬಾಗೇವಾಡಿ ಪಟ್ಟಣದ ಶ್ರೀ ಬಸವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ 14ನೇ ವಾರ್ಷಿಕೋತ್ಸವದ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಸತ್ಯಜಿತ್ ಪಾಟೀಲ್, ಈರಣ್ಣ ಪಟ್ಟಣಶೆಟ್ಟಿ, ಅನೇಕ ಮುಖಂಡರು ಸೇರಿಕೊಂಡು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದಂತ ಸತ್ಯಜಿತ್ ಪಾಟೀಲ್ ಅವರು ಮಕ್ಕಳಲ್ಲಿ ಸದ್ಗುಣ ಬೆಳೆಸಿದರೆ ಮುಂದೆ ಉತ್ತಮ ವ್ಯಕ್ತಿಗಳು ಆಗುತ್ತಾರೆ ಅಂತ ತಿಳಿಸಿದರು. ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶಾಲೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರಾದ ಅನಿಲ್ ಅಗರ್ವಾಲ್ ಮತ್ತು ಈರಣ್ಣ ಪಟ್ಟಣಶೆಟ್ಟಿ, ಶಿವನಗೌಡ ಬಿರಾದಾರ್, ಎಂಜಿ ದಿಗೊಂಡ್, ಎಸ್ಎಸ್ ಜಳಕಿ, ಬಲ್ಲಪ್ಪ ನಂದಗಾವಿ, ರೋಹಿಣಿ ರೋಣದ್, ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು, ಊರಿನ ಮುಖಂಡರು, ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಮೆಹಬೂಬ್ ಗುಂತಕಲ್, ಸಮೃದ್ಧ ಕರ್ನಾಟಕ ನ್ಯೂಸ್, ಬಸವನ ಬಾಗೇವಾಡಿ. ಯಾವ ರೀತಿ ಮಕ್ಕಳನ್ನು ಕೇವಲ ಮಕ್ಕಳಾಗಷ್ಟೇ ಅಲ್ಲ, ಒಂದು ಸಸಿ ರೂಪದಲ್ಲಿ ಕಂಡು ಅವರಲ್ಲಿ ಉತ್ತಮ ಗುಣಗಳನ್ನು ಮೂಡಿಸಿ ಬೆಳಕಿನ ರೂಪದಲ್ಲಿ, ನೀರಿನ ರೂಪದಲ್ಲಿ ಶಿಕ್ಷಕರು ಅವರಿಗೆ ಬೆಳೆಸ್ತಾರೆ. ಮುಂದವರು ಹೆಮ್ಮರವಾಗಿ ಹುಟ್ಟಿ ಜಗತ್ತಿಗೆ ಆಶ್ರಯ ನೆರಳಾಗಿ ಮತ್ತು ಒಳ್ಳೆಯ ಫಲ ಕೊಡುವಂಥ ವ್ಯಕ್ತಿಗಳಾಗಿ ಹೊರಹೊಮ್ಮಿ ಬರಲಿಕ್ಕಿದ್ದಾರೆ. ನಾವು ಕೇವಲ ಮಕ್ಕಳಲ್ಲಿ ಅಕಾಡೆಮಿಕ್ಸ್ ಅಂದರೆ ಒಳ್ಳೆಯ ಸಂಖ್ಯೆಗಳನ್ನು, ಪರೀಕ್ಷೆಗಳಲ್ಲಿ ಒಳ್ಳೆಯ ಸಂಖ್ಯೆಗಳನ್ನು ತಗೋಬೇಕು ಅನ್ನುವಂಥ ಒಂದು ಆಸೆ ಅಂದ್ಕೊಂಡು ಇಟ್ಟಿರಬಾರ್ದು. ಈಗಾಗಲೇ ನೋಡ್ತೀವಿ, ಕಲ್ಚರಲ್ಲಿ ಕೂಡ ಎಷ್ಟು ಉತ್ತಮವಾಗಿ ಸಂಗೀತ ಪ್ರದರ್ಶನವನ್ನು ಮಾಡಿದರು. ಬಹುತೇಕ ಸ್ಪೋರ್ಟ್ಸಲ್ಲೂ ಕೂಡ ಉತ್ತಮವಾದಂಥ ಸಾಧನೆಗಳನ್ನು ಇಲ್ಲಿಯ ವಿದ್ಯಾರ್ಥಿಗಳು ಮಾಡಿಕೊಡಿಸಿದ್ದಾರೆ. ಹೀಗಾಗಿ we should aim that all our children are holistically developed, whether it may be academics, whether it may be sports, whether it may be cultural activities. ಒಂದು ಭಾಳ ಚಂದ ಕಥೆ ಐತಿ. ಈ ಒಂದು ಸಂಸ್ಥೆಯ 14ನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ಳಲು ನನಗೆ ಅವಕಾಶ ಸಿಕ್ಕಿದ್ದು ಮೊದಲನೇ ಸರಿ ಅವಕಾಶ ಸಿಕ್ಕಿದ್ದು ನಾನು ಸುದೀರ್ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾವ ರೀತಿ ಹಿಂದೆ ಇಲ್ಲಿ ಸೇವೆ ಮಾಡಿ ಹೋಗಿರ್ತಕ್ಕಂಥ ಜಾನ್ದಾರ್ ಸರ್ ಅವರಾಗಿರ್ಬೋದು ಅಥವಾ ಕಲ್ಲೂರು ಸರ್ ಅವರಾಗಿರ್ಬೋದು, ಅವರ ದೂರದೃಷ್ಟಿಯಿಂದ ಒಂದು ಸಸಿಯಾಗಿ ನೆಟ್ಟಿರ್ತಕ್ಕಂಥ ಈ ಒಂದು ಸಂಸ್ಥೆ ಇವತ್ತು ಹೆಮ್ಮರವಾಗಿ ನಿಂತು ಸುಮಾರು 800 ಮಕ್ಕಳನ್ನು ಪೋಷಿಸಿ ವಿದ್ಯಾದಾನ ಮಾಡುವಂಥ ಒಂದು ಪವಿತ್ರ ಕೆಲಸ ಮಾಡಲಿಕ್ಕತ್ತೈತಿ ಅನ್ನೋದೊಳಗೆ ನನಗೆ ಬಹಳ ಸಂತೋಷ ಅನಿಸಿಕತ್ತೈತಿ. ಮತ್ತು ಅದರಲ್ಲಿ ಕೈ ಜೋಡಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಈ ಸಂದರ್ಭ ಒಂದು ಸಪೋರ್ಟನ್ನು ಕೊಟ್ಟಂಗೆ, ಯಾಕೆಂದರೆ ಮಾಡುವ ವ್ಯಕ್ತಿ ಬಂದಾಗ ಅವ್ರ ಜೊತೆ ನಾವು ಕೈ ಜೋಡಿಸಿದ್ರೆ ಆ ಶಾಲೆ ಪ್ರಾರಂಭ ಆಗ್ತದೆ ಅಂತ ಒಂದು ವಿಚಾರ ಇಟ್ಕೊಂಡಾಗ ಅವತ್ತಿನ ದಿವಸ ಅವರು ಈ ಶಾಲೆಯನ್ನು ಪ್ರಾರಂಭ ಮಾಡಿದರು. ಶಾಲೆಯನ್ನು ಪ್ರಾರಂಭ ಮಾಡಿ ಅವತ್ತಿನ ದಿವಸ ಲೋಕಲ್ ಕಮಿಟಿ ಮಾಡಿದರೆ ಇದು ಒಂದು ಶಾಲೆ ಒಳ್ಳೆಯ ರೀತಿಯಿಂದ ನಡೀತು ಬರ್ತೈತೆ ಅಂತ ಒಂದು ವಿಚಾರ ಅಂದ್ಕೊಂಡಾಗ ಯಾವ ವಿಚಾರದಲ್ಲಿ ತಾವು ತಮ್ಮದೇ ಆದಂಥ ಒಂದು ಹಿರಿಯರನ್ನಾಗಲಿ, ಎಜುಕೇಷನ್ ಇದ್ದಂಥ ಹಿರಿಯರನ್ನ, ಆಮೇಲೆ ರಾಜಕೀಯವನ್ನು ತೆಗೆದುಕೊಂಡ್ರೆ ಇದಕ್ಕೊಂದು ಸಹಕಾರ ಆಗ್ತದನ್ನಂಥ ಒಂದು ವಿಚಾರನ ಇಟ್ಕೊಂಡು ಇವತ್ತು ನಮ್ಮ ಚಿರಂಜೀವಿಯಾದ ಶಿವಾನಂದ ಕಲ್ಲೂರವ್ರನ್ನ ಅಧ್ಯಕ್ಷರನ್ನು ಮಾಡಿದಾಗ ನಾವು ಅದರಲ್ಲಿ ಸಹ ಸದಸ್ಯರಾಗಿ ಕೆಲಸವನ್ನು ಮಾಡಿದಾಗ ಆ ಶಾಲೆ ಪ್ರಾರಂಭ ಎಂದರೆ ಕೇವಲ ಪಾಠಶಾಲೆಯಲ್ಲ, ಇದು ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಯಾಗಿದೆ ತೋರಿಸುವ ಪವಿತ್ರ ಮುಂದಿರುವಾಗ ಶಿಕ್ಷಕರ ನಿಸ್ವಾರ್ಥ ಸೇವೆ ಮತ್ತು ವಿದ್ಯಾರ್ಥಿಗಳ ಪರಿಶ್ರಮದಿಂದ ನಮ್ಮ ಶಾಲೆ ಇಂದು ಉತ್ತಮ ಸಾಧನೆ ಮಾಡಿರುತ್ತದೆ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ರೂಪಿಸುವ ಶ್ರಮಿಸಿದ ಎಲ್ಲ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳನ್ನು ನಾನು ಅತ್ಯುತ್ತ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನಮ್ಮ ಶಾಸಕರಾದ ಶಿವಾನಂದ ಪಾಟೀಲ್ ಸಾಹೇಬರು ಸಚಿವರು ಈ ಶಾಲೆಯಲ್ಲಿ ಬಹಳ ಅನುದಾನವನ್ನು ಕೊಡುತ್ತಾ ಹೊಂದಿದ್ದಾರೆ. ಅದೇ ರೀತಿ 5 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಕೊಟ್ಟಿದ್ದಾರೆ. 5 ಕೋಟಿಯಲ್ಲಿ ಏನೂ ಆಗಲಿಲ್ಲ, ಆದರೆ ಈ ಬಜೆಟ್ನಲ್ಲಿ